ವೀಕ್ಷಕರಿಗೆ ನಮಸ್ತೆ. ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ. ಇದು ಒಂದು ದುರಂತ ಅಂದರೆ ಇದು ನೀವು ನಂಬಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಇಂಥ ದುರಂತ ಇವತ್ತು ಸಾರಿಗೆ ಸಂಸ್ಥೆಯಲ್ಲಿ ನಡೆದಿದೆ ಅಂದರೆ ಇಡೀ ಸಾರಿಗೆ ಸಂಸ್ಥೆಗೆ ದುಃಖಮಯವಾಗಿದೆ. ಕುಟುಂಬವರಿಗೆ ದುಃಖ ತಡೆದುಕೊಳ್ಳುವ ಶಕ್ತಿ ನೀಡಲಿ ಅಂತ ಇಟ್ಟುಕೊಂಡು ಒಂದು 2 ನಿಮಿಷ ನಮ್ಮ ದಿನಾಚರಣೆ ಮಾಡಬೇಕಂತ 17/6/2026ರಂದು ಭದ್ರಾವತಿ ಘಟಕದ ಅನುಸೂಚಿ ಸಂಖ್ಯೆ 73-74 ಅಲ್ಲಿ ಚಾಲಕರಾಗಿ ಶಿವು ಮತ್ತು ಚಾಲಕ ಕಮ್ ನಿರ್ವಾಹಕ ಬಿಲ್ಲೆ ಸಂಖ್ಯೆ 2147ಗಳು ಭದ್ರಾವತಿಯಿಂದ ಶಿವಮೊಗ್ಗದಿಂದ ತಿರುವಣ್ಣಾಮಲೈಗೆ ಹೋಗುತ್ತಿರಬೇಕಾದ್ರೆ ತಿಪಟೂರಿನ ಬಳಿ ತಿಂಡಿ ಮತ್ತು ನೈಸರ್ಗಿಕ ಕರೆಗಾಗಿ ಐಶ್ವರ್ಯ ಹೋಟೆಲ್ನಲ್ಲಿ ಬಿಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ರಾತ್ರಿ ಸುಮಾರು 9 ಸಮಯದಲ್ಲಿ ಚಾಲಕ ಕಮ್ ನಿರ್ವಾಹಕರಾದ ಶ್ರೀ ಜ್ಯೋತಿಬಾ ಬೋಸಾರೆ ಅವರು ರಸ್ತೆ ದಾಟುತ್ತಿರುವಾಗ ಆಕಸ್ಮಿಕವಾಗಿ ಎದುರಿಂದ ಬೈಕ್ ಸವಾರನೊಬ್ಬ ಅತಿ ವೇಗವಾಗಿ ಬಂದು ಡಿಕ್ಕಿ ಹೊಡೆದಿರ್ತಾನೆ. ಈ ಅಪಘಾತದಿಂದ ನಿರ್ವಾಹಕರು ಅತಿಯಾದ ಪೆಟ್ಟಾಗಿ ರಸ್ತೆಯಲ್ಲಿ ಬಿದ್ದಿರುತ್ತಾರೆ. ನಂತರ ಅಕ್ಕಪಕ್ಕದವರು ಮತ್ತು ಚಾಲಕರು ಸೇರಿ ಆಸ್ಪತ್ರೆಗೆ ತಕ್ಷಣ ಕರೆದುಕೊಂಡು ಹೋದಾಗ ಮೃತಪಟ್ಟಿರುವುದಾಗಿ ವೈದ್ಯರು ತಿಳಿಸಿರ್ತಾರೆ. ತಿಳಿಸಲು ಭಾಳ ನೋವಾಗುತ್ತೆ ಕಣ್ರಿ. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಕುಟುಂಬ ವರ್ಗದವರಿಗೆ ದುಃಖ ತುಂಬಿ ತಡೆದುಕೊಳ್ಳುವ ಶಕ್ತಿ ಭಗವಂತ ನೀಡಲಿ ಅಂತ ವಿಭಾಗದ ನಿಯಂತ್ರಣಾಧಿಕಾರಿಗಳು, ಕಾರ್ಮಿಕ ವರ್ಗದವರು ಎಲ್ಲರೂ, ಶಿವಮೊಗ್ಗ ಘಟಕ, ಭದ್ರಾವತಿ ಘಟಕ ಹೀಗೆಲ್ಲರೂ ಸೇರಿ ಭಾಳ ಇವರ ಸಾವಿಗೆ ಸಂತಾಪ ಸೂಚನೆ ವ್ಯಕ್ತಪಡಿಸಿದ್ದಾರೆ. ವಿಷಯ ತಿಳಿದ ತುಮಕೂರು ವಿಭಾಗದ ಅಧಿಕಾರಿಗಳು, ತಿಪಟೂರು ಘಟಕ ವ್ಯವಸ್ಥಾಪಕರು ಹೆಚ್ಚಿನ ಕಾಳಜಿ ವಹಿಸಿ ರಾತ್ರಿಯ ಬೈಕ್ ಸವಾರನ ವಿರುದ್ಧ FIR ದಾಖಲಿಸಲು ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡಿರ್ತಾರೆ ಮತ್ತು ಮುಂದಿನ PM ಮತ್ತು ಶವ ಸಾಗಿಸಲು ತಿಪಟೂರಿನ ಘಟಕ ವ್ಯವಸ್ಥಾಪಕರು ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡು ಶವವನ್ನು ಭದ್ರಾವತಿ ಹಾಗೂ ಶಿವಮೊಗ್ಗಕ್ಕೆ ಕಳಿಸಿಕೊಟ್ಟು ಒಳ್ಳೆಯ ಉತ್ತಮ ವ್ಯವಸ್ಥೆ ಮಾಡಿದ್ದಾರೆ. ಇವರಿಗೆ ಶಿವಮೊಗ್ಗದ ವಿಭಾಗದ ವತಿಯಿಂದ ಹಾಗೂ ಭದ್ರಾವತಿ ಘಟಕದ ವತಿಯಿಂದ ಧನ್ಯವಾದಗಳನ್ನ ಹೇಳಿದ್ದಾರೆ. ಈ ಒಂದು ದುರಂತ ಭಾಳ ನೋವು ತರ್ತಿದೆ ಕಣ್ರಿ. ಬರಕಿಲ್ಲ